ಪವಿತ್ರ ಗುಹೆ ತಲುಪಿದ ಭಕ್ತರಿಗೆ ಕಾಯ್ತಾ ಇದ್ದಿದ್ದು ಮಾತ್ರ ಭಾರಿ ನಿರಾಸೆ ಹಾಗೆ ಆಘಾತ. ಚಳಿಗಾಲದ ಬರಗಾಲ, ತಲೆ ಕೆಳಗಾದ ಹವಾಮಾನ ಹಾಗೆ ಮನುಷ್ಯನ ಅತಿಯಾದ ಹಸ್ತಕ್ಷೇಪಕ್ಕೆ ಹಿಮಾಲಯದ ಒಡಲು ಬಿದ್ದು ಹೋಗ್ತಾ ಇದೆಯಾ? ಈ ಸಲ ಆ ಪವಿತ್ರ ಗುಹೆಯಿಂದ ಕೇಳಿ ಬರ್ತಾ ಇರೋದು ಭಕ್ತರ ಜಯಘೋಷ ಮಾತ್ರ ಅಲ್ಲ, ಪ್ರಕೃತಿಯ ಆತಂಕದ ಆಕ್ರಂದನ. हम उम्मीद करते हैं कि यात्री भारी तादाद में आए, दर्शन ठीक तरह से करें और सही सलामत यहाँ से वापस लौटें। ಬಾಬಾ ಬರ್ಫಾನಿ ಕೇವಲ ಹಿಮದ ಲಿಂಗ ಅಲ್ಲ, ಅದು ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯ ಸಂಕೇತ. ಭವಿಷ್ಯದಲ್ಲಿ ಭಕ್ತರು ಅಮರನಾಥಕ್ಕೆ ಕೇವಲ ಕಲ್ಲು ಬಂಡೆಗಳ ಗುಹೆಯನ್ನ ನೋಡೋದಕ್ಕೆ ಹೋಗಬೇಕಾಗುತ್ತೆ ಹೊರತು ಅಲ್ಲಿ ಬಾಬಾ ಬರ್ಫಾನಿ ಇರೋದಿಲ್ಲ. ಪ್ರಕೃತಿ ಮುನಿಸಿದ್ರೆ ಭಕ್ತಿಯೂ ಉಳಿಯೋದಿಲ್ಲ, ಭಕ್ತನೂ ಉಳಿಯೋದಿಲ್ಲ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಕೋಟಿ ಕೋಟಿ ಹಿಂದೂಗಳ ಆರಾಧ್ಯ ದೈವ, ಶ್ರದ್ಧೆಯ ಪರಮೋಚ್ಚ ಕೇಂದ್ರ ಬಾಬಾ ಬರ್ಫಾನಿಯ ದರ್ಶನಕ್ಕಾಗಿ ದೇಶಾದ್ಯಂತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಉಗ್ರರ ದಾಳಿಯ ಭೀತಿಯನ್ನು ಬದಿಗೊತ್ತಿ ದಾಖಲೆ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಆದರೆ ಪವಿತ್ರ ಗುಹೆ ತಲುಪಿದ ಭಕ್ತರಿಗೆ ಕಾಯ್ತಾ ಇದ್ದಿದ್ದು ಮಾತ್ರ ಭಾರಿ ನಿರಾಸೆ ಹಾಗೆ ಆಘಾತ. ಯಾತ್ರೆ ಶುರುವಾಗಿ ಕೇವಲ 1 ವಾರನೂ ಕಳೆದಿಲ್ಲ, ಆಗ್ಲೇ ಪವಿತ್ರ ಹಿಮಲಿಂಗ ಸಂಪೂರ್ಣವಾಗಿ ಕರಗೋ ಹಂತಕ್ಕೆ ಬಂದಿದೆ. ಚಳಿಗಾಲದ ಬರಗಾಲ, ತಲೆ ಕೆಳಗಾದ ಹವಾಮಾನ ಹಾಗೆ ಮನುಷ್ಯನ ಅತಿಯಾದ ಹಸ್ತಕ್ಷೇಪಕ್ಕೆ ಹಿಮಾಲಯದ ಒಡಲು ಬೆಂದು ಹೋಗ್ತಾ ಇದೆಯಾ? ಕೋಟ್ಯಾಂತರ ಜನರ ಶ್ರದ್ಧೆಯ ಸಂಕೇತವನ್ನ ನಾವು ಶಾಶ್ವತವಾಗಿ ಕಳೆದುಕೊಳ್ತಾ ಇದ್ದೀವಾ? ಅಮರನಾಥದಲ್ಲಿ ನಡೀತಾ ಇರೋ ಈ ದಿಢೀರ್ ಬದಲಾವಣೆಯ ಸಂಪೂರ್ಣ ಕಟುವಾಸ್ತವದ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ಸಮುದ್ರ ಮಟ್ಟದಿಂದ ಸುಮಾರು 12,756 ಅಡಿ ಎತ್ತರ, ಸುತ್ತಲೂ ಹಿಮದ ಚಾದರ ಹೊದ್ದುಕೊಂಡಿರೋ ಗಿರಿ ಶಿಖರಗಳು, ಭಾರತದ ಅತ್ಯಂತ ಪವಿತ್ರ, ಅತ್ಯಂತ ಕಠಿಣ ಮತ್ತು ಶ್ರದ್ಧೆಯ ಪರಮೋಚ್ಚ ಶಿಖರ. ಆದರೆ ಈ ಸಲ ಆ ಪವಿತ್ರ ಗುಹೆಯಿಂದ ಕೇಳಿ ಬರ್ತಾ ಇರೋದು ಭಕ್ತರ ಜಯಘೋಷ ಮಾತ್ರ ಅಲ್ಲ, ಪ್ರಕೃತಿಯ ಆತಂಕದ ಆಕ್ರಂದನ. ಪ್ರತಿ ವರ್ಷ ಲಕ್ಷಾಂತರ ಶಿವಭಕ್ತರು ಯಾರ ದರ್ಶನಕ್ಕಾಗಿ ಪ್ರಾಣವನ್ನ ಪಣಕ್ಕಿಟ್ಟು ಬರ್ತಾರೋ ಆ ಬಾಬಾ ಬರ್ಫಾನಿ, ಆ ನೈಸರ್ಗಿಕ ಹಿಮಲಿಂಗ, ಯಾತ್ರೆ ಆರಂಭವಾದ ಕೇವಲ 5 ದಿನಗಳಲ್ಲಿ 90% ಕರಗಿ ಹೋಗಿದೆ. ಇನ್ನೂ 50ಕ್ಕೂ ಹೆಚ್ಚು ದಿನಗಳ ಯಾತ್ರೆ ಬಾಕಿ ಇರುವಾಗಲೇ ಹಿಮಲಿಂಗ ಕಣ್ಮರೆಯಾಗೋ ಹಂತಕ್ಕೆ ಬಂದಿದೆ. ಇದು ಕೇವಲ ಭಕ್ತರ ಆತಂಕ ಮಾತ್ರ ಅಲ್ಲ, ಇಡೀ ಹಿಮಾಲಯದ ಪರಿಸರ ವ್ಯವಸ್ಥೆ ನಮಗೆ ಕೊಡ್ತಾ ಇರೋ ಬಹುದೊಡ್ಡ ಆಪತ್ತಿನ ಮುನ್ಸೂಚನೆ. ಮಧ್ಯಪ್ರದೇಶದ ಇಂದೋರ್ನಿಂದ ತಿಂಗಳುಗಳ ಮುಂಚಿತವಾಗಿಯೇ ಸಿದ್ಧತೆ ಶುರು ಮಾಡಿಕೊಂಡು ಬಂದಿದ್ದ ಭಕ್ತರೊಬ್ಬರು ಗುಹೆಯಿಂದ ಹೊರಬರ್ತಾ ಕಣ್ಣೀರು ಹಾಕ್ತಾರೆ. ಅವರ ಮಾತುಗಳು ಇಡೀ ದೇಶದ ಭಕ್ತರ ಪರಿಸ್ಥಿತಿಯನ್ನು ಬಿಂಬಿಸೋ ರೀತಿಯಲ್ಲಿತ್ತು. ಹಿಂದೆಲ್ಲ ಹೋದಾಗ ಬಾಬಾ 40ರಿಂದ 45 ದಿನಗಳ ಕಾಲ ಭವ್ಯವಾಗಿ ದರ್ಶನ ನೀಡ್ತಾ ಇದ್ರು. ಆದರೆ ಈ ಸಲ ನಾವು ಯಾತ್ರೆಯ 4ನೇ ದಿನವೇ ಗುಹೆ ತಲುಪಿದ್ರು ಲಿಂಗ ತೀರಾ ಪುಟ್ಟದಾಗಿತ್ತು, ಕಣ್ಣೆದುರೇ ಕರಗಿ ಹೋಗ್ತಾ ಇತ್ತು ಅಂತ. ಇದು ಕೇವಲ ಒಬ್ಬ ಭಕ್ತನ ಅಳಲಲ್ಲ. ಅಂಕಿ ಅಂಶಗಳನ್ನು ಒಂದ್ಸಲ ಗಮನಿಸಿ. 2017ರಲ್ಲಿ ಹಿಮಲಿಂಗ 29 ದಿನಗಳ ಕಾಲ ಇತ್ತು. 2028ರಲ್ಲಿ 38 ದಿನಗಳ ಕಾಲ ಉಳಿದುಕೊಂಡಿತು. 2022ರಲ್ಲಿ ಅದು 28 ದಿನಕ್ಕೆ ಕುಸಿತು. 2024ರ ವೇಳೆಗೆ ಕೇವಲ 1 ವಾರದಲ್ಲಿ ಹಿಮಲಿಂಗ ಕರಗಿ ಹೋಗಿತ್ತು. ಆದರೆ ಈ ವರ್ಷ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಕೇವಲ 5 ದಿನಗಳಲ್ಲಿ 90%ಕ್ಕಿಂತ ಹೆಚ್ಚು ಕರಗಿ ಹೋಗಿದೆ. ಶ್ರಾವಣ ಮಾಸದ ಕೊನೆ ತನಕ ಅಚಲವಾಗಿರ್ತಾ ಇದ್ದ ಆ ಪವಿತ್ರ ಹಿಮದ ರಚನೆ ಈಗ ಯಾತ್ರೆಯ ಆರಂಭದ ದಿನಗಳಲ್ಲೇ ನೀರಿನಂತೆ ಹರಿದು ಹೋಗ್ತಾ ಇರೋದರ ಹಿಂದೆ ಇರೋ ರಹಸ್ಯವಾದ್ರೂ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗಿರೋ ಈ ಭಾರೀ ಚರ್ಚೆಗೆ ಜಾಗತಿಕ ತಾಪಮಾನ ಮಾತ್ರ ಕಾರಣನಾ ಅಥವಾ ಮಾನವನ ಅತಿಯಾದ ಹಸ್ತಕ್ಷೇಪನ? ಬನ್ನಿ ಇದೆಲ್ಲದರ ಬಗ್ಗೆ, ಇದರ ಹಿಂದಿರೋ ವೈಜ್ಞಾನಿಕ ಕಾರಣಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಪರಿಸರ ವಿಜ್ಞಾನಿಗಳ ಪ್ರಕಾರ ಇಡೀ ವಿಶ್ವದ ಇತರ ಪರ್ವತ ಶ್ರೇಣಿಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಹಿಮಾಲಯದ ವಲಯ ಅತ್ಯಂತ ವೇಗವಾಗಿ ಬಿಸಿಯಾಗ್ತಾ ಇದೆ. ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಗತ್ತಿನ ತಾಪಮಾನ ಏರಿಕೆಯ ನೇರ ಪರಿಣಾಮ ಅಂತ ಹೇಳಬಹುದು. ಕಳೆದ ಕೆಲವು ವರ್ಷಗಳಿಂದ ಹಿಮಾಲಯದಲ್ಲಿ ಹವಾಮಾನ ಬದಲಾವಣೆಯ ಮಾದರಿ ಸಂಪೂರ್ಣವಾಗಿ ತಲೆಕೆಳಗಾಗ್ಬಿಟ್ಟಿದೆ. ಮೊದಲನೇದಾಗಿ ಚಳಿಗಾಲದಲ್ಲಿ ಆಗಬೇಕಾದಂಥ ನಿಗದಿತ ಹಿಮಪಾತದ ಪ್ರಮಾಣ ಗಣನೀಯವಾಗಿ ಕಮ್ಮಿಯಾಗ್ತಾ ಇದೆ. ಎರಡನೇದಾಗಿ ಬೇಸಿಗೆಯ ಅವಧಿಯಲ್ಲಿ ತಾಪಮಾನ ವಾಡಿಕೆಗಿಂತ ದೃಢವಾಗಿ ಹೆಚ್ಚಾಗ್ತಾ ಇದೆ. ಗುಹೆ ಒಳಗಡೆ ನೈಸರ್ಗಿಕ ನೀರಿನ ಹನಿಗಳು ಹಿಮವಾಗಿ ಹೆಪ್ಪುಗಟ್ಟೋದಕ್ಕೆ ಬೇಕಾದ ಆ ತೀವ್ರ ಚಳಿ ಮತ್ತು ಆರ್ದ್ರತೆಯ ಸಮತೋಲನವೇ ತಪ್ಪಿ ಹೋಗಿದೆ. ಚಳಿಗಾಲದಲ್ಲಿ ಸರಿಯಾಗಿ ಹಿಮ ಬೀಳದೇ ಇದ್ರೆ ಬೇಸಿಗೆಯಲ್ಲಿ ಹಿಮಲಿಂಗಕ್ಕೆ ಆಧಾರವಾಗೋ ಗ್ಲೇಸಿಯರ್ಗಳು ಕರಗುತ್ತವೆ. ಪರಿಣಾಮ ನೈಸರ್ಗಿಕ ಹಿಮಲಿಂಗ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲದಂತಾಗುತ್ತೆ.
ಆದರೆ ಕೇವಲ ಪ್ರಕೃತಿಯನ್ನ ಮಾತ್ರ ಇಲ್ಲಿ ದೂಷಣೆ ಮಾಡಿ ನಾವು ಕೈಕಟ್ಟು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಈ ಪರಿಸರ ವೈಪರೀತ್ಯಕ್ಕೆ ನಾವು ಕೂಡ ನೇರ ಕಾರಣ. ಅಮರನಾಥದ ಈ ಸೂಕ್ಷ್ಮ ಪರಿಸರ ವಲಯದಲ್ಲಿ ಕಳೆದ 2 ದಶಕಗಳಲ್ಲಿ ಆಗಿರೋ ಬದಲಾವಣೆಗಳು ಬೆಚ್ಚಿ ಬೀಳಿಸುವಂತಿದೆ. 2 ದಶಕಗಳ ಹಿಂದೆ ವರ್ಷಕ್ಕೆ ಕೇವಲ 1 ಲಕ್ಷದಷ್ಟಿದ್ದ ಯಾತ್ರಿಕರ ಸಂಖ್ಯೆ 2011-12 ವೇಳೆಗೆ 6 ಲಕ್ಷ ಗಡಿ ದಾಟಿತು. ಕೋವಿಡ್ ಸಾಂಕ್ರಾಮಿಕದ ನಂತರ ಈ ಜನಪ್ರವಾಹ ಮತ್ತಷ್ಟು ಉಲ್ಬಣಿಸಿದೆ. ಉಗ್ರರ ದಾಳಿಯ ಭೀತಿಯನ್ನೂ ಲೆಕ್ಕಿಸದೆ ಭಕ್ತರು ದಾಖಲೆ ಸಂಖ್ಯೆಯಲ್ಲಿ ಬರ್ತಾ ಇರೋದು ಶ್ರದ್ಧೆಯ ದೃಷ್ಟಿಯಿಂದ ಹೆಮ್ಮೆ ವಿಷಯ ಆಗಿರಬಹುದು. ಆದರೆ ಪ್ರಕೃತಿಯ ದೃಷ್ಟಿಯಿಂದ ಇದು ಭಾರೀ ಆಘಾತ. ಲಕ್ಷಾಂತರ ಜನರ ನಿರಂತರ ಸಂಚಾರ, ಅವರ ದೇಹದ ಉಷ್ಣತೆ, ಗುಹೆಯ ಸುತ್ತಮುತ್ತ ಉರಿಯುವಂತಹ ಬೆಳಕು, ದಿನದ 24 ಗಂಟೆಯೂ ಸಾಗುವ ಹೆಲಿಕಾಪ್ಟರ್ ಸೇವೆಗಳು ಮತ್ತು ಅಲ್ಲಿ ಬಳಸಲಾಗುವ ಭಾರೀ ಜನರೇಟರ್ಗಳು ಇವೆಲ್ಲವೂ ಸೇರಿ ಗುಹೆಯ ಸುತ್ತಮುತ್ತಲಿನ ಸೂಕ್ಷ್ಮ ಹವಾಮಾನವನ್ನ ಅಥವಾ ಮೈಕ್ರೋ ಕ್ಲೈಮೇಟ್ ಅನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿಬಿಟ್ಟಿವೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಗುಹೆಯ ತೀರಾ ಹತ್ತಿರಕ್ಕೆ ಲಂಗರ್ಗಳನ್ನು ಅಂದರೆ ಉಚಿತ ದಾಸೋಹ ಕೇಂದ್ರಗಳು ಸ್ಥಳಾಂತರ ಆಗ್ಬಿಟ್ಟಿದ್ದಾವೆ. ಯಾತ್ರಿಕರಿಗಾಗಿ ನಿರ್ಮಿಸಲಾಗಿರೋ ತಾತ್ಕಾಲಿಕ ಮಳೆ ಆಶ್ರಯ ತಾಣಗಳು ಮತ್ತು ರಸ್ತೆ ಅಗಲೀಕರಣಕ್ಕೆ ಬಳಸ್ತಾ ಇರೋ ಹೆವಿ ಮೆಷಿನರಿಗಳು ಗುಹೆ ಒಳಗಿನ ತಾಪಮಾನವನ್ನು ಹೆಚ್ಚು ಮಾಡ್ತಾ ಇವೆ ಅನ್ನೋ ಗಂಭೀರ ಆರೋಪ ಇದೆ. ಇದರ ಜೊತೆಗೆ ಶೇಷನಾಗ್ ಮತ್ತು ಪಂಚತರಣಿ ನಡುವೆ ಸುರಂಗ ಮಾರ್ಗ ನಿರ್ಮಾಣ ಹಾಗೂ ರೋಪ್ ವೇ ಯೋಜನೆಗಳ ಪ್ರಸ್ತಾಪ ಕೂಡ ಚರ್ಚೆಯಲ್ಲಿದೆ. ಅಭಿವೃದ್ಧಿಯ ಹೆಸರಲ್ಲಿ ನಾವು ಹಿಮಾಲಯದ ಒಡಲಿಗೆ ಕರಗದ ಬಿಸಿಯನ್ನ ಕಾಯಿಸ್ತಿದ್ದೀವಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಹಿಮಲಿಂಗ ಕರಗ್ತಾ ಇರೋ ಈ ಆತಂಕಕಾರಿ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಇದರ ಆಡಳಿತ ಮತ್ತು ನಿರ್ವಹಣೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಅಂದರೆ PDP ನಾಯಕಿ ಇಲ್ತಿಜಾ ಮುಫ್ತಿ ಅವರು ಈ ವಿದ್ಯಮಾನದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪರಿಸರ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ ದಿನಕ್ಕೆ ಗರಿಷ್ಠ 10,000 ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನೋ ನಿಯಮ ಇದೆ. ಆದರೆ ದಾಖಲೆ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದನ್ನ ನೋಡಿದ್ರೆ ಈ ನಿಯಮ ಉಲ್ಲಂಘನೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ರೋಪ್ ವೇ ಯೋಜನೆಯ ಅಗತ್ಯ ಆದರೂ ಏನಿದೆ ಅಂತ ಸರ್ಕಾರದ ನೀತಿಗಳನ್ನು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಅಬ್ದುಲ್ಲಾ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋ ಮಿತಿ ಪ್ರಕಾರನೇ ಪೆಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ತಲಾ 10,000 ಯಾತ್ರಿಕರಿಗೆ ಮಾತ್ರ ಕಟ್ಟುನಿಟ್ಟಾಗಿ ಅವಕಾಶ ನೀಡಲಾಗುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಕೇವಲ ಅಧಿಕೃತ ಅಂಕಿ ಅಂಶಗಳು ಪ್ರಕೃತಿ ಮೇಲಾಗ್ತಾ ಇರೋ ಒತ್ತಡವನ್ನು ಕಮ್ಮಿ ಮಾಡೋದಕ್ಕೆ ಸಾಧ್ಯನಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರ ಅಶ್ವನಿ ಹಂದಾ ಅವರು ಕೂಡ ಇತ್ತೀಚಿನ ಮೂಲ ಸೌಕರ್ಯಗಳು ಸ್ಥಳೀಯ ಹವಾಮಾನವನ್ನ ಹಾಳು ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸ್ವತಂತ್ರ ವೈಜ್ಞಾನಿಕ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಅಮರನಾಥ ದೇವಸ್ಥಾನ ಮಂಡಳಿಯಿಂದ ಹಿಮಲಿಂಗದ ದಿಢೀರ್ ಕರಗುವಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾವುದೇ ಅಧಿಕೃತ ವೈಜ್ಞಾನಿಕ ವರದಿ ಹೊರಬಂದಿಲ್ಲ. ಆದರೆ ಕಣ್ಣೆದುರಿಗಿನ ವಾಸ್ತವವನ್ನ ಸುಳ್ಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಗುಹೆಯ ಮೇಲ್ಭಾಗದಲ್ಲಿ ಹಾಗೆ ಸುತ್ತಮುತ್ತಲಿನ ಗಿಡಬೆಟ್ಟಗಳ ಮೇಲೆ ಹಿಮದ ದಪ್ಪನೆಯ ಚಾದರ ನಿರ್ಮಾಣವಾಗ್ತಾ ಇಲ್ಲ. ಈ ಹಿಮದ ಪದರವೇ ಬೇಸಿಗೆಯಲ್ಲಿ ಗುಹೆಯ ಸುತ್ತಲಿನ ತಾಪಮಾನವನ್ನ ತಂಪಾಗಿಡೋದಕ್ಕೆ ನೆರವಾಗ್ತಾ ಇತ್ತು. ಇದರ ಕೊರತೆಯಿಂದಾಗಿ ಗುಹೆಯ ಆವರಣ ಮುಂಚಿತವಾಗಿಯೇ ಬಿಸಿಯಾಗೋದಕ್ಕೆ ಶುರುವಾಗ್ತಾ ಇದೆ. ಹಾಗೆ ಅಮರನಾಥದ ಶಿವಲಿಂಗ ಯಾವುದೇ ಕೃತಕ ರಚನೆಯಲ್ಲ. ಗುಹೆಯ ಮೇಲ್ಛಾವಣಿಯ ಬಿರುಕುಗಳಿಂದ ನೈಸರ್ಗಿಕವಾಗಿ ತೊಟ್ಟಿಕ್ಕೋ ನೀರಿನ ಹನಿಗಳು ಕೆಳಗೆ ಬಿದ್ದು ಹೆಪ್ಪುಗಟ್ಟಿ ಲಿಂಗದ ಆಕಾರ ಪಡೆದುಕೊಳ್ಳುತ್ತೆ. ಹಿಮಾಲಯದಲ್ಲಿ ಬರಗಾಲ ಅಥವಾ ದೀರ್ಘಕಾಲ ಒಣಹವೆ ಇದ್ದಾಗ ಗುಹೆಯ ಮೇಲಿನ ಗ್ಲೇಸಿಯರ್ಗಳು ಹಾಗೆ ಹಿಮ ಕರಗಿ ಭೂಮಿಯೊಳಗೆ ಇಳಿಯೋ ನೀರಿನ ಪ್ರಮಾಣ ಕಮ್ಮಿಯಾಗುತ್ತೆ. ನೀರಿನ ಮೂಲವೇ ಒಣಗಿದಾಗ ಅಥವಾ ನೀರಿನ ಹರಿವಿನ ವೇಗ ತಗ್ಗಿದಾಗ ಹಿಮಲಿಂಗಕ್ಕೆ ಬೇಕಾದ ನಿರಂತರ ನೀರಿನ ಸರಬರಾಜು ಸಿಗದೆ ಲಿಂಗದ ಗಾತ್ರ ಮೊದಲೇ ಕುಸಿಯುತ್ತೆ ಅಥವಾ ಮರುರಚನೆಯಾಗೋ ಪ್ರಕ್ರಿಯೆಯೇ ನಿಂತು ಹೋಗುತ್ತೆ. ಹಿಮ ದೀರ್ಘಕಾಲ ಗಟ್ಟಿಯಾಗಿ ಉಳಿಬೇಕಂದ್ರೆ ವಾತಾವರಣದಲ್ಲಿ ನಿರ್ದಿಷ್ಟ ಪ್ರಮಾಣದ ತೇವಾಂಶ, ಶೂನ್ಯಕ್ಕಿಂತ ಕಡಿಮೆ ತಾಪಮಾನ ಇರಬೇಕು. ಬರಗಾಲದ ವಾತಾವರಣ ಗಾಳಿಯನ್ನ ಕಂಪ್ಲೀಟ್ ಆಗಿ ಶುಷ್ಕ ಮಾಡುತ್ತೆ. ಒಣಗಾಳಿ ಹಿಮವನ್ನ ವೇಗವಾಗಿ ಆವಿಯಾಗೋ ಹಾಗೆ ಮಾಡುತ್ತೆ. ಅಂದ್ರೆ ಹಿಮ ನೀರಾಗೋ ಮುನ್ನವೇ ನೇರವಾಗಿ ಅನಿಲ ರೂಪಕ್ಕೆ ತಿರುಗಿ ಕಣ್ಮರೆಯಾಗತೊಡಗುತ್ತೆ. ಬರಗಾಲ ಅಂದ್ರೆ ಕೇವಲ ಮಳೆ ಇಲ್ಲದೆ ಇರೋದು ಮಾತ್ರ ಅಲ್ಲ, ಸೂರ್ಯನ ತಾಪ ತೀವ್ರವಾಗಿರೋದು ಅಂತಾನೂ ಅರ್ಥ. ಮೋಡಗಳಿಲ್ಲದ ಒಣ ಆಕಾಶದಿಂದ ಸೂರ್ಯನ ಕಿರಣಗಳು ನೇರವಾಗಿ ಹಿಮಾಲಯದ ಕಣಿವೆಗಳ ಮೇಲೆ ಬೀಳುತ್ತೆ. ಪರಿಣಾಮ ಅಮರನಾಥ ಗುಹೆ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿದ್ರೂ ಸುತ್ತಮುತ್ತಲಿನ ಒಣಹವೆಯಿಂದ ಸ್ಥಳೀಯ ತಾಪಮಾನ ಏರೋದಕ್ಕೆ ಶುರುವಾಗುತ್ತೆ. ಗುಹೆಯ ಒಳಗಿನ ತಂಪಾದ ವಾತಾವರಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರಕೃತಿಗೆ ಸಾಧ್ಯವಾಗದೆ ಒಳಬರುವ ಬಿಸಿಯ ಗಾಳಿಯು ಹಿಮಲಿಂಗವನ್ನ ಮೇಣದಂತೆ ಕರಗಿಸ್ಬಿಡುತ್ತೆ.
ಅಮರನಾಥ ಗುಹೆಯ ಸುತ್ತಮುತ್ತಲಿನ ಸಣ್ಣ ಸಣ್ಣ ಹಿಮನದಿಗಳು ಇಡೀ ಪ್ರದೇಶದ ತಾಪಮಾನವನ್ನ ನಿಯಂತ್ರಣದಲ್ಲಿಡುತ್ತವೆ. ಬರಗಾಲ ಹಾಗೆ ತೀವ್ರ ಶಾಖದಿಂದ ಈ ಗ್ಲೇಸಿಯರ್ಗಳು ವೇಗವಾಗಿ ಕರಗಿ ಹಿಂದಕ್ಕೆ ಸರಿಯುತ್ತಾ ಇವೆ. ಇದರಿಂದ ಇಡೀ ಕಣಿವೆಯಲ್ಲಿ ನೈಸರ್ಗಿಕ ಏರ್ ಕಂಡೀಷನರ್ನಂತೆ ಕೆಲಸ ಮಾಡ್ತಾ ಇದ್ದ ಹಿಮದ ವಲಯ ಕುಸಿದು ಇಡೀ ಪ್ರದೇಶ ಪರಿಸರದ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ಮಾನವನ ಹಸ್ತಕ್ಷೇಪದಿಂದ ಸೃಷ್ಟಿಯಾಗ್ತಾ ಇರೋ ತಾಪಮಾನದ ಜೊತೆಗೆ ಪ್ರಕೃತಿಯಲ್ಲಿ ಕಾಡ್ತಾ ಇರೋ ಬರಗಾಲದ ವಾತಾವರಣ ಹಿಮಲಿಂಗಕ್ಕೆ ಸಿಗಬೇಕಾದ ನೀರು ಮತ್ತು ಚಳಿ ಎರಡನ್ನೂ ಕಸಿದುಕೊಳ್ತಾ ಇದೆ. ಇದು ಬಾಬಾ ಬರ್ಫಾನಿ ಕೇವಲ 5 ದಿನಗಳಲ್ಲಿ ಕರಗಿ ಕಣ್ಮರೆಯಾಗೋದಕ್ಕೆ ವೇಗವರ್ಧಕದಂತೆ ಕೆಲಸ ಮಾಡಿದೆ. ಬಾಬಾ ಬರ್ಫಾನಿ ಕೇವಲ ಹಿಮದ ಲಿಂಗ ಅಲ್ಲ, ಅದು ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯ ಸಂಕೇತ. ಆದರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಆ ನಂಬಿಕೆಗೆ ಆಸರೆಯಾಗಿರೋ ಪ್ರಕೃತಿಯನ್ನ ಗೌರವಿಸಬೇಕಾಗಿದೆ. ಹಿಮಾಲಯದ ಈ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ರಕ್ಷಣೆ ಮಾಡೋದು ಕೇವಲ ಸರ್ಕಾರದ ಕರ್ತವ್ಯ ಮಾತ್ರ ಅಲ್ಲ, ಪ್ರತಿಯೊಬ್ಬ ಯಾತ್ರಿಕನ ಜವಾಬ್ದಾರಿ ಕೂಡ ಹೌದು. ಇನ್ನು ಮುಂದಾದರೂ ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಯಾತ್ರಿಕರ ಸಂಖ್ಯೆ ಮತ್ತು ಆಧುನಿಕ ಮೂಲ ಸೌಕರ್ಯಗಳ ವಿಸ್ತರಣೆಯ ಮೇಲೆ ವೈಜ್ಞಾನಿಕವಾಗಿ ನಿಯಂತ್ರಣ ಹೇರದೇ ಇದ್ರೆ ಭವಿಷ್ಯದಲ್ಲಿ ಭಕ್ತರು ಅಮರನಾಥಕ್ಕೆ ಕೇವಲ ಕಲ್ಲು ಬಂಡೆಗಳ ಗುಹೆಯನ್ನು ನೋಡೋದಕ್ಕೆ ಮಾತ್ರ ಹೋಗಬೇಕಾಗತ್ತೆ ಹೊರತು ಅಲ್ಲಿ ಬಾಬಾ ಬರ್ಫಾನಿ ಇರೋದಿಲ್ಲ. ಪ್ರಕೃತಿ ಮುನಿಸ್ಕೊಂಡ್ರೆ ಭಕ್ತಿಯೂ ಇರೋದಿಲ್ಲ, ಭಕ್ತನೂ ಉಳಿಯೋದಿಲ್ಲ. ಈ ಬಾರಿಯ ಅಮರನಾಥದ ಹಿಮಲಿಂಗದ ಕರಗುವಿಕೆ ನಮಗೆ ಎಚ್ಚರಿಕೆಯ ಗಂಟೆಯಾಗಲಿ. ಪ್ರಕೃತಿಯನ್ನ ಆರಾಧಿಸೋಣ, ಪರಿಸರವನ್ನ ಉಳಿಸೋಣ. ಆ ಮೂಲಕ ಬಾಬಾ ಬರ್ಫಾನಿಯ ಪಾವಿತ್ರತೆಯನ್ನ ಶಾಶ್ವತವಾಗಿ ಕಾಯ್ದುಕೊಳ್ಳೋಣ. हम उम्मीद करते हैं कि यात्री भारी तादाद में आए, दर्शन ठीक तरह से करें और सही सलामत यहाँ से वापस लौटें. उनके लिए जितने इलेक्टेड गवर्नमेंट के तरफ से अरेंजमेंट्स किए जा सकते थे हमने किए. बाकी जो अरेंजमेंट सिक्योरिटी, लॉ एंड ऑर्डर के और जो श्राइन बोर्ड ने करने हैं वो लोक भवन के ज़रिए देखे जा रहे हैं. हम तो उनसे सिर्फ यही गुजारिश करेंगे कि जब वो आते हैं और प्रार्थना करते हैं तो जम्मू कश्मीर के लिए और ख़ासकर यहाँ के भाईचारे और अमन के लिए भी वो प्रार्थना. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.